ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ವಿಶೇಷ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನೋಡ್ರಿ, ಇಲ್ಲಿ ಚಿನ್ಮಯಿ ಇದ್ದಾಳೆ ನೋಡಿ, ಆಟ ಆಡ್ತಾ ಇದ್ದಾಳೆ. ಹಾಯ್ ಹಾಯ್ ಹೋಗ್ಬಿಟ್ಲು ಅವಳು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಭಾನುವಾರ ಅಲ್ಲ, ಮನೆ ದೇವ್ರ ವಾರ. ನಮ್ಮ ಮನೆ ದೇವ್ರು ಬಂದು ಮೈಲಾರಲಿಂಗಪ್ಪ. ನೋಡಿ, ಪೂಜೆ ಮಾಡಿದ್ದೀನಿ, ಬೆಳಗ್ಗೆನೇ ಮಾಡಿದ್ದೆ. ಆಮೇಲೆ ಸಾಂಬಾರ್ ಕತ್ಲ ಇದೆ ಅಲ್ಲ, ಹಾಕ್ತೀನಿ. ಬೇಳೆ ಸಾಂಬಾರು ಮಾಡಿದ್ದೆ ನೋಡಿ. ಆಮೇಲೆ ರೈಸ್ ಇಷ್ಟು ಮಾಡಿದ್ದೀನಿ. ಆಮೇಲೆ ಚಪಾತಿ ಮಾಡಿದ್ದೆ. ಚಪಾತಿಗೇನಿಲ್ಲ, ಬೇಳೆ ಸಾಂಬಾರನ್ನೇ ಮಾಡಿದ್ದೆ. ಏನಪ್ಪ ವಿಡಿಯೋದಲ್ಲಿ ವಿಶೇಷ ಅಂದರೆ, ಏನಿಲ್ಲ, ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ. ನಾನು ನಮ್ಮ ತವ್ರ ಮನೆ ಬಗ್ಗೆ ಹಾಗೆ ನಮ್ಮ ಗಂಡನ ಮನೆ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ. ಸೊ ಏನಾದರೂ ಹೇಳ್ಕೊಳೋಣ, ಮಾತಾಡೋಣ ಅಂತ ವಿಡಿಯೋ. ಅದೇ ಡೈಲಿ ರೊಟೀನೇ ತೋರಿಸಿ ಸಾಕಾಗಿತ್ತು ಅಂದರೆ ತುಂಬ ದಿನ ಏನು ನಾನೇನು ಮಾಡಿಲ್ಲ. ಬಟ್ ಡೈಲಿ ಅದನ್ನೇ ತೋರಿಸಿ ಮಾಡಬೇಕಂದ್ರೆ ಆಗಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ ಅಂತ. ಸೊ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ ನಮ್ಮ ತವ್ರ ಮನೆ ಬಂದು ಹರಿಹರ ಹತ್ರ ದೀಟೂರು ಅಂತ. ಅಲ್ಲಿ ಅಮ್ಮ, ಅಪ್ಪ, ತಮ್ಮ, ತಂಗಿದು ಮದುವೆ ಆಗಿದೆ, ತಮ್ಮಂದು ಮದುವೆ ಆಗಿದೆ. ಸೊ ಅಲ್ಲಿದು ಹೇಳ್ಕೊಳೋ ಅಷ್ಟೇನು ಚೆನ್ನಾಗಿಲ್ಲ, ಅಷ್ಟಕ್ಕಷ್ಟೇ. ಅದರಲ್ಲೂ ಜಾಸ್ತಿ ತವ್ರ ಮನೆಗೆ ನಾನು ಹೋಗಲ್ಲ. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಹಾಗೆ ನನ್ನ ತಮ್ಮ ನಡುವೆ ನನ್ನ ನಡುವೆ ಸ್ವಲ್ಪ ಜಗಳ ಆಗಿತ್ತು. ಮೊನ್ನೆ ಊರಿಗೆ ಹೋಗಿದ್ದೆ, ನೈಟೇ ಬಂದುಬಿಟ್ಟೆ. ಸೊ ಹಾಗಾಗಿ ನಮ್ಮ ಮನೆಯವರು ಅಲ್ಲಿಗೆ ಕಳಿಸಲ್ಲ, ನಾನು ಕೂಡ ಹೋಗೋಕ್ಕೆ ಇಷ್ಟಪಡಲ್ಲ. ಏನಿಲ್ಲ, ಅಪ್ಪಾಜಿನೇ ಏನೋ ಯಾವಾಗಾದರೂ ಮಕ್ಕಳು ನೋಡಬೇಕು ಅಂತ ಅನಿಸಿದರೆ ಅಪ್ಪಾಜಿನೇ ಬಂದು ಹೋಗ್ತಾ ಇರ್ತಾರೆ. ಫೋನಲ್ಲೆಲ್ಲ ಮಾತಾಡ್ತೀನಿ ಅಪ್ಪ ಅಮ್ಮನ ಜೊತೆ, ಬಟ್ ನಾನು ಅಲ್ಲಿಗೆ ಹೋಗಲ್ಲ ಅಷ್ಟೇ. ಯಾಕೆ ಅಂದರೆ ಹೀಗೆ ಪುನಃ ತಮ್ಮನ ಮನೆ ಗೃಹ ಪ್ರವೇಶ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ನಾನು ನಮ್ಮ ತಂಗಿ ಎಲ್ಲ ಹೋಗಿದ್ದೆ. ಸೊ ನಮ್ಮ ತಮ್ಮ ಏನು ಅವರು ಹೆಂಡತಿ ಹೋಗಿರಲಿಲ್ಲ. ಸೊ ನಾವು ಕರೆದ್ರೂ ಬರಲಿಲ್ಲ ಅವಳು. ಸೊ ಅದು ಏನಾಯಿತು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವಳು ನಮ್ಮ ತಮ್ಮನ ಹತ್ರ ಹೇಳಿ ಅವನು ನನ್ನ ಹತ್ರ ಜಗಳ ಮಾಡ್ದ. ಸೊ ಏನಕ್ಕೆ ಹೋದ್ರಿ, ಏನಕ್ಕೆ ಏನು ಅಂತ. ಸೊ ನಮ್ಮನ್ನು ಕರೆದಿದ್ದಾರೆ, ನಾವು ಹೋಗಿದ್ದೀವಿ. ಅದು ಈಗ ಕರೆದಿಲ್ಲ ಅಂದರೆ ಒಂದು ಮಾತು, ಕರೆದಿದ್ದಾರೆ. ಎಷ್ಟೊಂದು ಸಲ ಫೋನೆಲ್ಲ ಮಾಡಿದ್ರು. ಸೊ ಮನೆ ಮಕ್ಕಳು, ಅವ್ರಿಗೆ ಹೆಣ್ಮಕ್ಳು ಇಲ್ಲಿರೋ ಕಾರಣ ನಮಗೆ ಸೀರೆ ಉಡಿಸಿ ಉಡಕ್ಕಿ ಹಾಕಿದ್ರು, ನಮ್ಮ ಹಳ್ಳಿ ಕಡೆ ಸಂಪ್ರದಾಯದ ಪ್ರಕಾರ. ಸೊ ಹಾಗಾಗಿ ಅವನಿಗೆ ಕೊಟ್ಕೊಂಡು ಸ್ವಲ್ಪ ಜಗಳ ಮಾಡಿದೆ ನನ್ನ ಜೊತೆ. ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಜಗಳ ಮಾಡ್ಕೊಂಡು ಬಂದ್ವಿ. ಈಗ ತವ್ರ ಮನೆ ಕಡೆಯಿಂದನೂ ನಮಗೆ ಸುಖ ಇಲ್ಲ ಅಂದರೆ ಯಾವುದೇ ಥರ 6 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಸೊ ಒಂದ್ಸರಿನೂ ನಾನು ಏನು ತಂದು ಕೊಡೋದು ಬೇಡ, ಏನು ಮಾಡೋದು ಬೇಡ. ಯಾಕಂದರೆ ನಮ್ಮ ಮದುವೆ ಹೇಗೆ ಅಂತ ಅದನ್ನ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಏನಕ್ಕೆ ಅಂದರೆ, ಹರ್ಷ ಬಂದಿದ್ದಾನೆ ನೋಡ್ರಿ. ಹಾಯ್ ಮಾಡ ಹರ್ಷ. ಕೊಡು ಅವಳಿಗೆ. ಅದೇನದು ಕೊಡು, ಕೇಳಕತ್ತಾಳಲ್ಲ ಏನದು. ಕೊಡು. ಅವರು ಹರ್ಷರ ಮನೆಗೆ ಹೋಗ್ತಾರೆ. ಅದೇನಾದ್ರು ಹೇಳ್ತಾ ಇದ್ದೆ. ಸೊ ನನ್ನ ಮಗಳು ಹಠ ಮಾಡಿಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಏನಕ್ಕೆ ಅಂದರೆ, ಹಾಗೆ 6 ವರ್ಷ ಆಯಿತು ಮದುವೆ ಆಗಿ. ಒಂದು ಸರಿನೂ ಏನು ತಂದು ಕೊಡೋದು ಬೇಡ, ಅದನ್ನೇ ಹೇಳ್ದಲ್ಲ, ಏನು ಮಾಡೋದು ಬೇಡ, ಏನು ತಂದು ಕೊಡೋದು ಬೇಡ ಅವರು. ಸೊ ಹೋದ ಸತಿಗೊಮ್ಮೆ ಸೀರೆ ಉಡಿಸಿ, ಅಥವಾ ಸೀರೆನೂ ಬೇಡ, ಒಂದು ಬ್ಲೌಸ್ ಪೀಸ್ ತೊಗೊಂಡು ಉಡಾಕಿ ಹಾಕಿದ್ದೆ, ಅದು ಒಂಥರ. ಹೌದಾ, 6 ವರ್ಷದಲ್ಲಿ ಒಂದು ಸಲಿನೂ ಮಾಡಿಲ್ಲ ಅಂತಂದರೆ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರು ಕರೆದು ಹೀಗೆಲ್ಲ ಮಾಡಿದರು, ಖುಷಿ ಆಯಿತು. ಇವ್ರು ಮಾಡಿಲ್ಲ ಪರವಾಗಿಲ್ಲ, ಅವರಾದರೂ ಮಾಡಿದ್ರಲ್ಲ ಅಂತ. ಹೋಗಲಿ, ನಾನು ಹೇಗೆ ಅಂತ ಗೊತ್ತು ಕೂಡ ನಮ್ಮ ತಮ್ಮ ನನ್ನ ಹತ್ರ ಜಗಳ ಮಾಡಿದ್ನಲ್ಲ, ಅದೇ ಒಂದು ಸ್ವಲ್ಪ ಬೇಜಾರಾದಂಗೆ ಆಯಿತು. ಸೊ ಅಷ್ಟೇ, ಅದಕ್ಕೋಸ್ಕರ ನಾವು ನೈಟು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಂಡು, ಅವರು ಕೂಡ ಒಂದೇ ಮಾತಿಗೆ ಈಗಪ್ಪಿ ಬರ್ತೀಯಾ, ಕರ್ಕೊಂಡು ಹೋಗ್ತೀಯ ಅಂತ. ಯಾಕೆ ಏನು ಎತ್ತ ಅಂತ ಕೇಳ್ದೇ ನಮ್ಮ ಮನೆಯವರು ನನ್ನನ್ನು ಆವಾಗಲೇ ಬಂದು 11 ಗಂಟೆ ಆಗಿತ್ತೇನೋ, ಆವಾಗಲೇ ಬಂದು ಕರ್ಕೊಂಡು ಬಂದುಬಿಟ್ರು ಮನೆಗೆ.
ಇಲ್ಲಿಗೆ ಬರೋಷ್ಟು 3 ಗಂಟೆ ಏನೋ ಆಗಿತ್ತು. ಸೊ ಅದಕ್ಕೆ ಒಂಚೂರು ಬೇಜಾರು. ಯಾಕೆ ನಮ್ಮ ಲೈಫಲ್ಲಿ ಏನಿಲ್ಲ ಅಂದ್ರೂ ಕೂಡ ನಾವು ಮಕ್ಳಿಗೋಸ್ಕರನೇ ಜೀವನ ಮಾಡೋದು. ಸೊ 6 ವರ್ಷ ಆದರೂ ನನ್ನ ತವ್ರ ಮನೆ ಕಡೆಯಿಂದ ಏನೂ ಕೇಳಿಲ್ಲ ನಮ್ಮ ಮನೆಯವರು. ಯಾಕಂದರೆ ನನಗೆ ಅಷ್ಟು ಸ್ವಾಭಿಮಾನಿ ಏನಿಲ್ಲ. ವಿಡಿಯೋನ ಸುಮ್ಮನೆ ಅಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನಿಸುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಕಾರಣದಿಂದ ನನಗೆ ಸ್ವಲ್ಪ ನಮ್ಮ ತವ್ರ ಮನೆ ಕಡೆ ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು ಕೂಡ ಅವ್ರ ಹತ್ರ ಅಲ್ಲ, ತಂದೆ ತಾಯಿ ಹತ್ರ. ಯಾಕಂದರೆ ನಾನು ಅಜ್ಜಿ ಹತ್ರನೇ ಬೆಳೆದಿರೋದು. ಅಲ್ಲಿ ಮಾವ ಅಕ್ಕ ಅವರೆಲ್ಲರೂ ಇದ್ದರು, ಚೆನ್ನಾಗಿ ನೋಡ್ಕೊಂಡಿದ್ದು. ಅವರು ಕೂಡ 21 ವರ್ಷ ಚೆನ್ನಾಗಿದ್ದೆ ಅಲ್ಲಿ. ಇವರು ಕೂಡ ನಾನು ಯಾವಾಗೂ ಬಗ್ಸಿಲ್ಲ, ನಾನು ಕೂಡ ಅಷ್ಟೇ ಯಾವಾಗೂ ಅವ್ರನ್ನ ಹಚ್ಕೊಂಡಿಲ್ಲ. ನಮ್ಮ ಅಪ್ಪ ಅಷ್ಟೇ ಅಂತ ಅಷ್ಟು ಕಾಳಜಿ ಇದ್ದರು. ಇವಾಗಲೂ ಕೂಡ ಅವರೇ ಜಾಸ್ತಿ ಇರೋದು. ನಮ್ಮಮ್ಮ ಅಂದರೆ ವರ್ಷಕ್ಕೊಂದೇ ಸಲ, ಅದು ಇಲ್ಲಿ ನಮ್ಮ ಗಂಡ ಮನೇಲಿ ಜಾತ್ರೆ ಆಗುತ್ತೆ, ಆ ಜಾತ್ರೆಗೆ ಅಷ್ಟೇ ಬರೋದು. ಯಾಕೆಂದರೆ ಅಷ್ಟೊಂದು ನೋವಾಗಿದೆ ನನಗೆ, ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ಎಲ್ಲನೂ ಹೇಳ್ಕೊಬಾರ್ದು ಅಂತಾರಲ್ಲ, ಹಾಗಾಗಿ ಅದರಲ್ಲೂ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ನಾನು. ಸೊ ನೋಡಿ, ಸಿಂಪತಿಗೋಸ್ಕರ ಲೈಕ್ಗೋಸ್ಕರ ಅಂತ ಏನು ತಿಳ್ಕೊಬಾರ್ದಲ್ವ ನೀವು. ಹಾಗಾಗಿ ನಾನು ಏನೂ ಹೇಳ್ಕೊಳ್ತಾ ಇಲ್ಲ, ಹೇಳ್ಕೊತೀನಿ ಆದಷ್ಟು. ಸೊ ವಿಡಿಯೋ ಹೀಗೆ ನೋಡ್ತಾ ಇರಿ. ನನ್ನ ಲೈಫಲ್ಲಿ ಏನೇನಾಗಿತ್ತೆ ಏನೇನಿಲ್ಲ ಅಂತ ಒಂದೊಂದೇ ವಿಡಿಯೋನೆಲ್ಲ ಮಾಡಿ ಹಾಕ್ತಾಯಿರ್ತೀನಿ. ಆಮೇಲೆ ನಮ್ಮ ಮನೆಯವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ರೀಸೆಂಟಾಗಿ 1 ವೀಕ್ ಇದೆ ಅವ್ರ ಬರ್ಡೇ. ಬಟ್ ಏನು ಕೊಡಬೇಕು ಏನು ಅಂತ ಯೋಚನೆ ಮಾಡ್ತೀನಿ. ಅದನ್ನು ಬ್ಲಾಗ್ ಮಾಡಿ ಹಾಕ್ತಾಯಿರ್ತೀನಿ, ನೀವು ನೋಡ್ಕೊತಾ ಇರಿ. ನಮ್ಮ ಮನೆಯವರು ಕಿಂಚಿತ್ತು ನನಗೇನೂ ಕಡಿಮೆ ಮಾಡಿಲ್ಲ. ನನ್ನ ಗಂಡ ಮದುವೆ ಆದಾಗಿಂದ ನಾನು ಚೆನ್ನಾಗಿದ್ದೀನಿ. ಯಾಕಂದರೆ ಹೊರಗಡೆ ಎಲ್ಲೂ ಕಳಿಸಿಲ್ಲ ದುಡಿಯೋಕ್ಕೆ ಹೋಗೋಕ್ಕೆ. ನಾನು ಹೋಗ್ತೀನಿ ಅಂತೀನಿ, ಬಟ್ ನಮ್ಮ ಮನೆಯವರು ನೀನು ದುಡ್ಡು ತಂದು ಹಾಕಿದ್ದೆ, ನಾನು ತಿನ್ನಬೇಕು ಅಂತ ಏನಿಲ್ಲ, ನಾನು ದುಡಿತೀನಿ ಸಾಕು ಪರವಾಗಿಲ್ಲ, 2 ಮಕ್ಕಳು ನೋಡಿಕೊಂಡು ಮನೇಲಿರು ಅಂತ ಹೇಳಿದ್ದಾರೆ. ಸೊ ಆದಷ್ಟು ನಾನು ಬೇರೆ ಜಾಬ್ಗೆಲ್ಲ ಟ್ರೈ ಮಾಡಿದ್ದೀನಿ, ನೋಡೋಣ ಅದು ಏನಾಗುತ್ತೆ ಅಂತ. ಸ್ವಲ್ಪ ಟೈಮ್ ಕೇಳಿದ್ದಾರೆ, ಅದು ಆಯ್ತಂದರೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಏನು ಎತ್ತ ಏನು ಅಂತ. ಸೊ ಇಷ್ಟಿರುತ್ತೆ ನನ್ನ ಡೈಲಿ ರೂಟೀನು. ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ಇದು ಮಾಡಿದೆ. ಆಮೇಲೆ ಲಾಸ್ಟ್ ನಾನು ತವ್ರ ಮನೆಗೆ ಹೋಗಿದ್ದು ಒಂದು ವೀಡಿಯೋ ಇದೆ. ಅದರಲ್ಲೂ ಒಂದು ದೇವರಿಂದು ವೀರಭದ್ರ ದೇವರಿಂದ ಇದಾಗಿತ್ತು ಗುಗ್ಲ, ಅದು ಒಂದು ಕ್ಲಿಪ್ ಆ್ಯಡ್ ಇದೆ. ಸೊ ಅದನ್ನು ನಾನು ಹಾಕ್ತೀನಿ, ನೋಡ್ಕೊಂಡು ಬರೀ ಹೇಗಿರುತ್ತೆ ಅಂತ ವೀಡಿಯೋ. ಶಿವನೇನು ಅಡಗಿ ಕುಳಿತಿಲ್ಲ. ಭಾವದಿಂದ ಇರುವವರ ಮನದೊಳಗೆ ಅಡಗಿರುವನ ನಮ್ಮ ಮುಖಂಡ ಮಹಾದೇವ. ಆಮೇಲೆ ಏನಿಲ್ಲ, ಡೈಲಿ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ಹೀಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋರು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.